ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ತಮ್ಮ ಜೀವನವನ್ನು ಪೂರ್ಣಗೊಳಿಸದೆ ಯಾವುದೋ ಒಂದು ಆಸೆ, ಬಯಕೆ ಅಥವಾ ಕನಸನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಈ ಲೋಕವನ್ನು ತೊರೆದು ಹೋದರೆ ಆ ಅಪೂರ್ಣ ಬಯಕೆ ಅವರ ಆತ್ಮವನ್ನು ಬಂಧನದಲ್ಲಿ ಹಿಡಿದುಕೊಳ್ಳುತ್ತದೆ. ಜೀವಿ ತಾನು ಬಯಸಿದದ್ದನ್ನು ಸಾಧಿಸದೆ ಸಾಯುವುದರಿಂದ ಆ ಅತೃಪ್ತಿಯ ಶಕ್ತಿ ಅವರ ಆತ್ಮವನ್ನು ನೆಮ್ಮದಿಯಿಂದ ಪಿತೃಲೋಕಕ್ಕೆ ಹೋಗಲು ತಡೆಯುತ್ತದೆ. ಇಂತಹ ಅತೃಪ್ತ ಪಿತೃಗಳು ಮೋಕ್ಷವನ್ನು ಪಡೆಯದೆ ತಿರುಗಾಡುತ್ತಿರುತ್ತಾರೆ ಎಂದು ಹಿಂದೂ ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ. ಇಂತಹ ಸಂದರ್ಭಗಳಲ್ಲಿ ಅವರ ಅತೃಪ್ತಿ ವಂಶಸ್ಥರ ಜೀವನದಲ್ಲಿ ಅಡೆತಡೆಗಳಾಗಿ ಪರಿಣಮಿಸುತ್ತದೆ. ಇದನ್ನೇ ಪಿತೃದೋಷವೆಂದು ಕರೆಯಲಾಗುತ್ತದೆ. ಅದರ ಜೊತೆಗೆ ಯಾವುದೇ ಕಾರಣದಿಂದಾಗಿ ವ್ಯಕ್ತಿಯ ಮೃತದೇಹವನ್ನು ಶವ ಸಂಸ್ಕಾರ ಮಾಡಲು ಸಾಧ್ಯವಾಗದಿದ್ದರೆ, ಉದಾಹರಣೆಗೆ ದೂರದೇಶದಲ್ಲಿ ಸಾವು ಸಂಭವಿಸಿ ಅಂತಿಮ ಕ್ರಿಯೆಗಳನ್ನು ಮಾಡಲು ತೊಂದರೆಯಾಗುವುದು, ಅಥವಾ ಪ್ರಕೃತಿ ವಿಕೋಪ, ಯುದ್ಧ, ಅಪಘಾತ ಮುಂತಾದ ಕಾರಣಗಳಿಂದ ಅಂತ್ಯಕ್ರಿಯೆ ನಡೆಸಲಾಗದಿದ್ದರೆ ಆ ಆತ್ಮವು ತೃಪ್ತಿಯನ್ನು ಪಡೆಯದೆ ಲೋಕದಲ್ಲಿ ತಿರುಗಾಡುತ್ತದೆ ಎನ್ನುವ ನಂಬಿಕೆಯಿದೆ. ಅಂತಹ ಆತ್ಮಗಳು ಕುಟುಂಬಕ್ಕೆ ನೆಮ್ಮದಿಯನ್ನು, ಸಮೃದ್ಧಿಯನ್ನು ನೀಡುವುದಿಲ್ಲ. ಬದಲಾಗಿ ಅತೃಪ್ತಿಯ ಪ್ರಭಾವವನ್ನು ವಂಶಸ್ಥರ ಜೀವನದಲ್ಲಿ ತೋರಿಸುತ್ತವೆ. ಪಿತೃದೋಷವು ಕುಟುಂಬದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಇದು ಆರೋಗ್ಯ, ವಿದ್ಯಾಭ್ಯಾಸ, ಸಂತಾನೋತ್ಪತ್ತಿ, ಆರ್ಥಿಕ ಸ್ಥಿತಿ, ವೈವಾಹಿಕ ಜೀವನ, ಕುಟುಂಬದ ಒಗ್ಗಟ್ಟು ಎಲ್ಲದರ ಮೇಲೂ ತನ್ನ ಪ್ರಭಾವವನ್ನು ಬೀರುತ್ತದೆ. ಆದರೆ ಶಾಸ್ತ್ರಗಳು ಹೇಳುವಂತೆ ಪಿತೃದೋಷವು ಶಾಶ್ವತ ದೋಷವಲ್ಲ. ಇದಕ್ಕೆ ಪರಿಹಾರಗಳಿವೆ. ಮನುಷ್ಯನು ತಾನು ಅನುಭವಿಸುತ್ತಿರುವ ಸಂಕಷ್ಟಗಳ ಮೂಲವನ್ನು ತಿಳಿದುಕೊಂಡು ಜಾತಕ ಫಲವನ್ನು ಪರಿಶೀಲಿಸಿ ತಕ್ಕ ರೀತಿಯ ಶಾಂತಿ ಕರ್ಮಗಳನ್ನು ಮಾಡಿಸಿದರೆ ಪಿತೃದೋಷದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಬಹುದಾಗಿದೆ. ಪಿತೃದೋಷದ ಪರಿಣಾಮದಿಂದ ಮುಕ್ತರಾಗಲು ಅತ್ಯಂತ ಮುಖ್ಯವಾದುದು ಅಗಲಿದ ಪೂರ್ವಜರ ಆತ್ಮವನ್ನು ಸಮಾಧಾನಪಡಿಸುವುದು. ಇದಕ್ಕಾಗಿ ಶ್ರಾದ್ದ, ತರ್ಪಣ, ಪಿಂಡದಾನ ಮುಂತಾದ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡಬೇಕು. ವಿಶೇಷವಾಗಿ ಪಿತೃಪಕ್ಷದ ಅವಧಿಯಲ್ಲಿ, ಅಂದರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಿಂದ ಅಮಾವಾಸ್ಯೆಯವರೆಗಿನ ದಿನಗಳಲ್ಲಿ ಶ್ರಾದ್ದವನ್ನು ಮಾಡುವುದು ಅತ್ಯಂತ ಫಲಕಾರಿ ಎಂದು ಧರ್ಮಗ್ರಂಥಗಳು ಹೇಳುತ್ತವೆ. ಈ ಅವಧಿಯಲ್ಲಿ ಮಾಡಿದ ಶ್ರಾದ್ದ ಪೂಜೆಯಿಂದ ಪಿತೃಗಳು ತೃಪ್ತರಾಗಿ ತಮ್ಮ ವಂಶಸ್ಥರಿಗೆ ಆಶೀರ್ವಾದಗಳನ್ನು ನೀಡುತ್ತಾರೆ. ಅದರೊಂದಿಗೆ ಬದುಕಿರುವ ಹಿರಿಯರಿಗೆ ಗೌರವ ನೀಡುವುದು, ಅವರ ಮಾತುಗಳನ್ನು ಪಾಲಿಸುವುದು, ಅವರಿಗೆ ಸಂತೋಷ ನೀಡುವುದು ಸಹ ಪಿತೃದೋಷ ನಿವಾರಣೆಯ ಒಂದು ಸುಲಭ ಮಾರ್ಗವಾಗಿದೆ. ಏಕೆಂದರೆ ಪಿತೃಗಳಿಗೆ ಗೌರವ ನೀಡುವುದೆಂದರೆ ಕೇವಲ ಮೃತರಾದವರನ್ನು ಮಾತ್ರ ನೆನಪಿಸುವುದಲ್ಲ, ಬದುಕಿರುವ ಪೋಷಕರಿಗೂ ಗೌರವ ನೀಡಿ ಸೇವೆ ಮಾಡುವುದು ಕೂಡ ಸಮಾನ ಮಹತ್ವದ್ದಾಗಿದೆ. ಹಿರಿಯರ ಸಂತೋಷವು ಪಿತೃಗಳ ಆಶೀರ್ವಾದವನ್ನು ಪಡೆಯುವ ದಾರಿಯಾಗಿದೆ. ಹೀಗಾಗಿ ಪಿತೃದೋಷವು ಕೇವಲ ಒಂದು ಶಾಪವಲ್ಲ, ಅದು ಪೂರ್ವಜರ ಅತೃಪ್ತಿ ಮತ್ತು ಅವರ ನೆನಪು. ಆ ನೆನಪನ್ನು ಶ್ರದ್ಧೆಯಿಂದ ಗೌರವಿಸುವ ಮೂಲಕ, ಶ್ರಾದ್ದ ತರ್ಪಣಗಳಿಂದ ಅವರ ಆತ್ಮಗಳಿಗೆ ಶಾಂತಿ ನೀಡುವ ಮೂಲಕ, ಬದುಕಿರುವ ಹಿರಿಯರಿಗೆ ಕೃತಜ್ಞತೆಯೊಂದಿಗೆ ಸೇವೆ ಸಲ್ಲಿಸುವ ಮೂಲಕ ಪಿತೃದೋಷವನ್ನು ನಿವಾರಿಸಬಹುದಾಗಿದೆ. ಪಿತೃಗಳು ತೃಪ್ತರಾದಾಗ ಅವರು ವಂಶಸ್ಥರಿಗೆ ದೀರ್ಘಾಯುಷ್ಯ, ಸಂತಾನ, ಐಶ್ವರ್ಯ, ಆರೋಗ್ಯ ಮತ್ತು ಶಾಂತಿಯನ್ನು ಅನುಗ್ರಹಿಸುತ್ತಾರೆ. ಶ್ರಾದ್ದದ ಆಚರಣೆ ಕುರಿತು ಹಲವರಿಗೆ ಗಾಢವಾದ ಅನುಮಾನಗಳು, ಸಂದೇಹಗಳು ಉಂಟಾಗುತ್ತವೆ. ಯಾವಾಗ ಆಚರಿಸಬೇಕು, ಯಾವ ರೀತಿಯಲ್ಲಿ ಆಚರಿಸಬೇಕು, ಒಂದು ವೇಳೆ ನಿಗದಿತ ಸಮಯದಲ್ಲಿ ಶ್ರಾದ್ದವನ್ನು ಮಾಡದೆ ಹೋದರೆ ಅದರ ಪರಿಣಾಮ ಏನಾಗುತ್ತದೆ ಎಂಬ ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲರ ಮನಸ್ಸನ್ನು ಕಾಡುತ್ತವೆ. ನಮ್ಮ ಮನೆಯಲ್ಲೋ ಕುಟುಂಬದಲ್ಲೋ ಯಾರಾದರೂ ತೀರಿಕೊಂಡು ಬಹಳ ವರ್ಷಗಳೇ ಕಳೆದಿದ್ದರೂ ಅವರ ತೀರಿಕೊಂಡ ದಿನಾಂಕ ನೆನಪಿದೆ. ಆ ದಿನಾಂಕ ಬಂದಾಗ ವರ್ಷಕ್ಕೊಮ್ಮೆ ಅದೇ ದಿನದಂದು ತಿಥಿ ಆಚರಣೆ ಮಾಡುತ್ತಿದ್ದೇವೆ. ಹೀಗೆ ಮಾಡುವುದು ಸರಿಯೇ ಎಂಬ ಪ್ರಶ್ನೆ ಹಲವರು ಕೇಳುತ್ತಾರೆ. ಆದರೆ ತಿಳಿದುಕೊಳ್ಳಬೇಕಾದ ಸಂಗತಿ ಏನೆಂದರೆ, ಪಿತೃಗಳು ತೃಪ್ತರಾದಾಗ ಅವರು ವಂಶಸ್ಥರಿಗೆ ದೀರ್ಘಾಯುಷ್ಯ, ಸಂತಾನ, ಐಶ್ವರ್ಯ, ಆರೋಗ್ಯ ಮತ್ತು ಶಾಂತಿಯನ್ನು ಅನುಗ್ರಹಿಸುತ್ತಾರೆ. ಶ್ರಾದ್ದದ ಆಚರಣೆ ಕುರಿತು ಹಲವರಿಗೆ ಗಾಢವಾದ ಅನುಮಾನಗಳು, ಸಂದೇಹಗಳು ಉಂಟಾಗುತ್ತವೆ. ಯಾವಾಗ ಆಚರಿಸಬೇಕು, ಯಾವ ರೀತಿಯಲ್ಲಿ ಆಚರಿಸಬೇಕು, ಒಂದು ವೇಳೆ ನಿಗದಿತ ಸಮಯದಲ್ಲಿ ಶ್ರಾದ್ದವನ್ನು ಮಾಡದೆ ಹೋದರೆ ಅದರ ಪರಿಣಾಮ ಏನಾಗುತ್ತದೆ ಎಂಬ ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲರ ಮನಸ್ಸನ್ನು ಕಾಡುತ್ತವೆ.
ತೀರಿಕೊಂಡವರ ದಿನಾಂಕವನ್ನು ನೆನಪಿನ ಆಧಾರದ ಮೇಲೆ ಆಚರಿಸುವುದು ಶ್ರಾದ್ದವಲ್ಲ, ಅದು ಕೇವಲ ಪುಣ್ಯಸ್ಮರಣೆ ಮಾತ್ರ. ಶ್ರಾದ್ದ ಅಥವಾ ತಿಥಿ ಎಂದರೆ ಶಾಸ್ತ್ರೋಕ್ತ ಕ್ರಮದಲ್ಲಿ ನಿರ್ದಿಷ್ಟವಾದ ಮಾಸ, ಪಕ್ಷ ಮತ್ತು ತಿಥಿಯ ಆಧಾರದ ಮೇಲೆ ನಡೆಯಬೇಕಾದ ಕರ್ಮ. ಆದ್ದರಿಂದ ಯಾರಾದರೂ ತೀರಿಕೊಂಡ ದಿನ, ಸಮಯ ಹಾಗೂ ಸ್ಥಳದ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ಪಂಚಾಂಗದಲ್ಲಿ ಪರಿಶೀಲಿಸಿ ಅವರು ತೀರಿಕೊಂಡ ಮಾಸ, ಪಕ್ಷ ಮತ್ತು ತಿಥಿ ಯಾವುದು ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಉದಾಹರಣೆಗೆ, ಯಾರಾದರೂ ಕಾರ್ತಿಕ ಮಾಸದ ಶುಕ್ಲಪಕ್ಷದ ತ್ರಯೋದಶಿ ತಿಥಿಯಂದು ತೀರಿಕೊಂಡಿದ್ದರೆ ಪ್ರತಿ ವರ್ಷವೂ ಅದೇ ಕಾರ್ತಿಕ ಶುಕ್ಲಪಕ್ಷದ ತ್ರಯೋದಶಿ ತಿಥಿಯಂದು ಶ್ರಾದ್ದವನ್ನು ಆಚರಿಸಬೇಕು. ಆ ವ್ಯಕ್ತಿ ಸತ್ತ ದಿನಾಂಕ ಅಂದರೆ ಗ್ರೆಗೋರಿಯನ್ ಕ್ಯಾಲೆಂಡರ್ನ ದಿನಾಂಕ ಇಲ್ಲಿ ಮುಖ್ಯವಲ್ಲ, ಏಕೆಂದರೆ ಶ್ರಾದ್ದದಲ್ಲಿ ಪಂಚಾಂಗದ ಲೆಕ್ಕ, ತಿಥಿ, ಪಕ್ಷ, ಮಾಸ ಮಾತ್ರ ಪ್ರಾಮುಖ್ಯ. ಆಧುನಿಕ ಕ್ಯಾಲೆಂಡರ್ನ ದಿನಾಂಕವು ಬದಲಾಗುತ್ತಲೇ ಇರುತ್ತದೆ, ಆದರೆ ಪಂಚಾಂಗದ ಲೆಕ್ಕದಲ್ಲಿ ಬಂದಿರುವ ತಿಥಿಯೇ ಶ್ರಾದ್ದಕ್ಕೆ ಆಧಾರವಾಗುತ್ತದೆ. ಇನ್ನು ಶಾಸ್ತ್ರೋಕ್ತವಾಗಿ ಶ್ರಾದ್ದವನ್ನು ಯಾವ ತಿಥಿಯಲ್ಲಿ ಆಚರಿಸಬೇಕೆಂದು ನಿರ್ಧರಿಸುವಾಗ ಗಳಿಗೆಗಳನ್ನು ಪರಿಗಣಿಸಬೇಕು. ಒಂದು ದಿನದಲ್ಲಿ 60 ಗಳಿಗೆಗಳಿವೆ. 1 ಗಂಟೆಗೆ ಸುಮಾರು 2.5 ಗಳಿಗೆ ಎನ್ನಲಾಗುತ್ತದೆ. ಆದ್ದರಿಂದ ಒಂದು ದಿನಕ್ಕೆ 24 ಗಂಟೆ ಸಮ 60 ಗಳಿಗೆ. ಈಗ ಉದಾಹರಣೆಗೆ ದ್ವಾದಶಿ ತಿಥಿ ಒಂದು ದಿನದ ಬೆಳಗ್ಗೆ 10 ಗಳಿಗೆಯೊಳಗೆ ಮುಗಿದರೆ ಉಳಿದ 50 ಗಳಿಗೆ ಆ ದಿನದ ತ್ರಯೋದಶಿಯೇ ಆಗುತ್ತದೆ. ಹೀಗಾಗಿ ತ್ರಯೋದಶಿ ತಿಥಿಯ ಶ್ರಾದ್ದವನ್ನು ಆ ದಿನವೇ ಮಾಡಬೇಕು. ಅಂದರೆ ತಿಥಿ ಆ ದಿನದ ಬಹುಭಾಗವನ್ನು ಆವರಿಸಿಕೊಂಡಿದ್ದರೆ ಅದೇ ದಿನ ಶ್ರಾದ್ದ ಆಚರಿಸುವುದು ಶ್ರೇಯಸ್ಕರವೆಂದು ಶಾಸ್ತ್ರಗಳು ಹೇಳುತ್ತವೆ. ಇದೇ ರೀತಿ ಕೆಲವರು ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಉದಾಹರಣೆಗೆ, ಏಕಾದಶಿ ತಿಥಿಯಂದು ಶ್ರಾದ್ದ ಬಂದರೆ ಏನು ಮಾಡಬೇಕು? ಏಕೆಂದರೆ ಏಕಾದಶಿಯಂದು ಅನೇಕರು ಉಪವಾಸ ಮಾಡುತ್ತಾರೆ. ಆ ದಿನ ಊಟ ಮಾಡುವುದು ತಪ್ಪು ಎಂದು ಭಾವಿಸುತ್ತಾರೆ. ಹೀಗಾಗಿ ಊಟ ಮಾಡುವುದೇ ಇಲ್ಲದೆ ಇದ್ದಾಗ ಶ್ರಾದ್ದವನ್ನು ಹೇಗೆ ಮಾಡುವುದು ಎಂದು ಅವರು ವಾದಿಸುತ್ತಾರೆ. ಹೀಗಾಗಿ ಕೆಲವರು ಏಕಾದಶಿಯಂದು ಶ್ರಾದ್ದ ಬಂದರೆ ಅದನ್ನು ದ್ವಾದಶಿಯಂದು ಆಚರಿಸುತ್ತಾರೆ. ಆದರೆ ಇನ್ನೂ ಕೆಲವರು ಶಾಸ್ತ್ರೋಕ್ತವಾದ ನಂಬಿಕೆಯನ್ನು ಪಾಲಿಸುತ್ತಾರೆ. ಅವರು ಹೇಳುವುದೇನೆಂದರೆ, ಶ್ರಾದ್ದವು ಯಾವ ತಿಥಿಯಲ್ಲಿ ಬಂತೋ ಅದೇ ದಿನದಲ್ಲಿ ಆಚರಿಸಬೇಕು. ಏಕಾದಶಿಯಂದು ಬಂದಿದ್ದರೆ ಆ ದಿನ ಉಪವಾಸವಿದ್ದರೂ ಸಹ ಶ್ರಾದ್ದ ಭೋಜನವನ್ನು ಪಿತೃಗಳಿಗೆ ಅರ್ಪಿಸಬೇಕು. ಏಕೆಂದರೆ ಪಿತೃದೇವತೆಗಳಿಗೆ ಅವರ ನಿರ್ದಿಷ್ಟವಾದ ತಿಥಿಯನ್ನು ತಪ್ಪಿಸುವಂತಿಲ್ಲ. ಹೀಗಾಗಿ ಕೆಲವರು ಏಕಾದಶಿಯ ದಿನವೇ ಶ್ರಾದ್ದವನ್ನು ಮಾಡುತ್ತಾರೆ. ಇಲ್ಲಿಂದ ಒಂದು ಪ್ರಮುಖ ಸಂಗತಿ ಸ್ಪಷ್ಟವಾಗುತ್ತದೆ. ಅಂತಿಮವಾಗಿ ಶ್ರಾದ್ದವನ್ನು ಆಚರಿಸುವವರ ನಂಬಿಕೆ, ಭಕ್ತಿ ಹಾಗೂ ಶ್ರದ್ಧೆಯೇ ಮುಖ್ಯ. ಯಾರಾದರೂ ಏಕಾದಶಿಯಂದು ಆಚರಿಸಬಹುದು, ಮತ್ತೊಬ್ಬರು ದ್ವಾದಶಿಯಂದು ಮಾಡಬಹುದು. ಆದರೆ ಮುಖ್ಯವಾದುದು ಶ್ರಾದ್ದವನ್ನು ನಿರ್ಲಕ್ಷಿಸದೆ ಆಚರಿಸುತ್ತಿರುವುದು. ಶ್ರಾದ್ದವು ಪಿತೃಗಳ ತೃಪ್ತಿಗೆ, ಅವರ ಆಶೀರ್ವಾದಕ್ಕೆ ಮತ್ತು ಕುಟುಂಬದ ಸಮೃದ್ಧಿಗೆ ಕಾರಣವಾಗುವುದರಿಂದ ಶ್ರದ್ಧೆಯಿಂದ ಆಚರಿಸುವುದೇ ಮುಖ್ಯ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.